ಸಮಸ್ತ ಕನ್ನಡ ಬಾಂಧವರಿಗೆ ಅನಂತ ನಮನಗಳು. ಪ್ರಸ್ತುತ ಪ್ರಗತಿ ಬೆಳಕಿನೆಡೆಗೆ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ಸಂದರ್ಭದಲ್ಲಿ ಸರ್ವಜ್ಞನ ತ್ರಿಪದಿಗಳಲ್ಲಿ ಗುರು, ದೇವ ಹಾಗೂ ಭಕ್ತಿ ಈ ವಿಷಯಗಳನ್ನು ಕುರಿತು ತಮ್ಮೊಂದಿಗೆ ನಾನು ತಮಗೆ ಸಾದರಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. 12ನೇ ಶತಮಾನದಲ್ಲಿ ಇದ್ದಂಥ ಶರಣ ಸಾಹಿತ್ಯ, ವಚನ ಸಾಹಿತ್ಯ, ಅದರಲ್ಲಿಯ ಅನುಭಾವ ಹಾಗೂ ಆಧ್ಯಾತ್ಮದ ಶ್ರೇಷ್ಠ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ತಲುಪುವಂತೆ, ಜನಸಾಮಾನ್ಯರ ಆಡು ಭಾಷೆಯಲ್ಲಿ ಅದನ್ನು ಅಳವಡಿಸಿ ಅವರ ಮನದಾಳಕ್ಕೆ ಮುಟ್ಟುವಂತೆ, ಅವರ ಬದುಕಿನ ಪರಿವರ್ತನೆಗೆ, ಬದುಕನ್ನು ಹೆಚ್ಚು ಹೆಚ್ಚು ಬೆಳಕಿನತ್ತ ಒಯ್ಯಲಿಕ್ಕೆ ಶ್ರಮಿಸುವಲ್ಲಿ ಸರ್ವಜ್ಞನ ತ್ರಿಪದಿಗಳು ಅತ್ಯಂತ ಯಶಸ್ವಿಯಾಗಿವೆ ಅನ್ನುವುದನ್ನು ಎಲ್ಲರೂ ಒಪ್ಪುವಂತಹ ಮಾತು. ಸರ್ವಜ್ಞ ಆಡುಭಾಷೆಯಲ್ಲಿನ ಜನಸಾಮಾನ್ಯರಿಗೆ ಆಪ್ತವಾದ ಶೈಲಿಯಲ್ಲಿ, ಅವರಿಗೆ ರುಚಿಸುವಂಥ ಒಂದು ಭಾಷೆಯಲ್ಲಿ, ಅವರಿಗೆ ಪರಿಚಿತವಿರುವಂತಹ ಉಪಮೆಗಳ ಮೂಲಕವಾಗಿ ಈ ಆಧ್ಯಾತ್ಮದ ವಿಷಯಗಳನ್ನು ತ್ರಿಪದಿಗಳಲ್ಲಿ ಅಳವಡಿಸಿ ಶರಣರ ಮೌಲ್ಯಗಳನ್ನು ಅತ್ಯಂತ ಸಮರ್ಥವಾಗಿ, ಸಶಕ್ತವಾಗಿ ಜನಮಾನಸದಲ್ಲಿ ತ್ರಿಪದಿಗಳ ಮೂಲಕ ಆತ ಬಿಂಬಿಸಿದ. ಈ ಕಾರಣಕ್ಕಾಗಿ ಸರ್ವಜ್ಞನಿಗೆ ನಾವು ತ್ರಿಪದಿಗಳ ಚಕ್ರವರ್ತಿ ಅಂತಲೇ ಹೇಳ್ತೀವಿ. ಸರ್ವಜ್ಞನ ಮುಖ್ಯ ಧ್ಯೇಯ ಏನಂತಂದರೆ, ಜನಸಾಮಾನ್ಯರಲ್ಲಿ ಅವರ ವ್ಯಸನರಹಿತವಾದ ಹಸನಾದ ಬದುಕಿಗೆ ಈ ಆಧ್ಯಾತ್ಮದ ಮೌಲ್ಯಗಳನ್ನು ಪರಿಚಯಿಸಬೇಕು, ಅವುಗಳನ್ನು ಅಳವಡಿಸುವಂಥ ರೀತಿಯಲ್ಲಿ ಅವರನ್ನು ಏನಪ್ಪ ಅಂದ್ರೆ ಸಜ್ಜುಗೊಳಿಸಬೇಕು ಅನ್ನುವಂಥ ಒಂದು ಪ್ರಾಮಾಣಿಕ ಕಳಕಳಿ ಆತನ ತ್ರಿಪದಿಗಳಲ್ಲಿ, ಆತನು ಬಳಸಿದಂಥ ಅವರ ಭಾಷೆಯಲ್ಲಿ, ಆತನು ಬಳಸಿದಂಥ ಅವರಿಗೆ ರುಚಿಸುವ ಶೈಲಿಯಲ್ಲಿ ಮತ್ತು ಆತನು ಬಳಸಿದಂಥ ಅವರಿಗೆ ತಿಳಿಯುವಂಥ ಉಪಮೆಗಳ ಮೂಲಕವಾಗಿ ತಿಳಿಸಿದ ರೀತಿ ಸರ್ವಜ್ಞನನ್ನು ತ್ರಿಪದಿಗಳ ಚಕ್ರವರ್ತಿ ಅಂತಲೇ ಕರೀತಾರೆ. ಅದು ಸಾರ್ಥಕವಾದದ್ದು ಹೌದು ಕೂಡ. ಸರ್ವಜ್ಞನ ಶ್ರೇಷ್ಠ ಕೊಡುಗೆ ಅಂತಂತಂದರೆ ಆಧ್ಯಾತ್ಮವನ್ನು ಆಡುಭಾಷೆಯಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ಆತ ತನ್ನ ತ್ರಿಪದಿಗಳ ಮೂಲಕವಾಗಿ ಸಾಬೀತುಪಡಿಸಿದ. ಸರ್ವಜ್ಞನ ತ್ರಿಪದಿಗಳು ನಮಗೆ ಯಾಕಾಗಿ ಮೌಲ್ಯವಾಗ್ತವು, ಯಾಕಾಗಿ ನಮಗೆ ಹೆಚ್ಚು ಆಪ್ತ ಅನ್ನಿಸ್ತವು ಅಂತಂದ್ರೆ, ಆ ಸರ್ವಜ್ಞ ಅದರಲ್ಲಿ ಬಳಸಿದಂಥ ಭಾಷೆ ಅತ್ಯಂತ ಸರಳ, ಶೈಲಿ ಅತ್ಯಂತ ಆಪ್ತ, ಹಾಗೂ ಬಿತ್ತರಿಸಿದಂಥ ಆಧ್ಯಾತ್ಮಿಕ ಮೌಲ್ಯಗಳು ಅವು ಶಾಶ್ವತವಾದ ಮೌಲ್ಯಗಳು. ಈ ಹಿನ್ನೆಲೆಯಲ್ಲಿ ಸರ್ವಜ್ಞ ಆತನ ತ್ರಿಪದಿಗಳನ್ನು ಗುರು, ದೇವ ಹಾಗೂ ಭಕ್ತಿ ಈ ಮೂರು ನೆಲೆಯಲ್ಲಿ ಆತನ ತ್ರಿಪದಿಗಳನ್ನು ಇವತ್ತು ನಾವು ಅವಲೋಕಿಸೋಣ ಅಂತಂದು ನಾನು ಆಸೆ ಪಡ್ತೇನೆ. ಸರ್ವಜ್ಞ ಗುರುವಿನ ಬಗ್ಗೆ ಹೇಳ್ತಾನೆ, ಭಾಳ ಸುಂದರವಾಗಿ ಹೇಳ್ತಾನೆ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಗುರುವಿಂದ ಬಂಧುಗಳುಂಟೆ ಸರ್ವಜ್ಞನ ತ್ರಿಪದಿಗಳ 3 ಸಾಲಿನ ಬಹಳ ಅತ್ಯಂತ ಎಲ್ಲ ತ್ರಿಪದಿ, ಯಾವುದೇ ತ್ರಿಪದಿಯನ್ನು ತೆಗೆದುಕೊಂಡ್ರೂ ಆತನ ಅದ್ಭುತ ಶೈಲಿ ಹಿಂಗದಲ್ಲ. ಮೊದಲನೇ ಸಾಲಿನಲ್ಲಿ ಆತ ಜನಸಾಮಾನ್ಯರಿಗೆ ನಿಕಟವಾದಂಥ, ಜನಸಾಮಾನ್ಯರಿಗೆ ಅತ್ಯಂತ ಆಪ್ತವಾದಂಥ, ಚಿರಪರಿಚಿತವಾದಂಥ ಸನ್ನಿವೇಶಗಳನ್ನು ತೋಂತಾನೆ. 2ನೇ ಸಾಲಿನಲ್ಲಿ ತಾನು ಏನು ಹೇಳಬೇಕಾಗಿದೆಯೋ ಅದಕ್ಕೆ ಅವರ ಮನಸ್ಸನ್ನು ಮೆದುಗೊಳಿಸುವಂಥ, ಅವರ ಭಾವವನ್ನು ಹದಗೊಳಿಸುವಂಥ ಕೆಲಸ ಮಾಡ್ತಾನೆ. 3ನೇ ಸಾಲಿನಲ್ಲಿ ತಾನು ಏನು ಹೇಳಲು ಹೊರಟಿದ್ದಾನೆ ಅನ್ನುವಂಥ ಬೀಜ ಮಾತನ್ನು ಮತ್ತು ಆ ಬೀಜ ಮಾತನ್ನು ಅಲ್ಲಿ ಆತ ಏನು ಮಾಡ್ತಾನೆ ಅಂತಂದರೆ ಬಿತ್ತಾನೆ. ಹೀಗಾಗಿ ಸರ್ವಜ್ಞನ ನಾಡಿ ಮಿಡಿತ, ಸರ್ವಜ್ಞನ ನಾಲಿಗೆ, ಸರ್ವಜ್ಞನ ಹೃದಯ, ಸರ್ವಜ್ಞನ ಒಂದು ಅಸಲು ಸಂದೇಶ 3ನೇ ಸಾಲಿನಲ್ಲಿ ನಮ್ಗೆ ಸಿಗ್ತದೆ. ಉದಾಹರಣೆಗೆ ಇಲ್ಲಿ ನೋಡೋಣ. ಬಂಧುಗಳಾದವರು ಬಂದುಂಟು ಹೋಗುವರು. ಇದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತು. ಬಂಧುಗಳು ಬರ್ತಾರೆ, ಊಟ ಕ್ಷೇಮ ಸಮಾಚಾರ ಮಾತಾಡ್ತಾರೆ, ಊಟ ಮಾಡ್ತಾರೆ, ಹಿಂಗೆ ಬರ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ಬಂಧುಗಳಾದವರು ಬಂದುಂಡು ಹೋಗೋರು. ಆದರೆ ಮುಖ್ಯ ವಿಷಯ ಏನೈತೆ ಅಂದರೆ ಬಂಧನವ ಕಳೆಯಲರಿಯರು. ಒಬ್ಬ ಮನುಷ್ಯನ ಜೀವನದಲ್ಲಿ ಈ ಬಂಧನಗಳನ್ನು ಕಳೆಯುವ ಕೆಲಸ ಬಹಳ ಮುಖ್ಯವಾದದ್ದು. ಮರೆವು, ಅಜ್ಞಾನ, ಆಶೆ, ಮೋಹ, ಮದ, ಮತ್ಸ ಈ ಎಲ್ಲ ಏನಂತಂತಂದರೆ ಬಂಧನಗಳು ಏನದವು ಮತ್ತು ಸಂಸಾರಿಕ ಬಂಧನ, ಇವು ಬಂಧನಗಳನ್ನು
ಕಳಚುವಂಥ ಕೆಲಸ ಬಂಧುಗಳಿಂದ ಆಗೋದಿಲ್ಲ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಹಾಗಾದರೆ ಸಹಜವಾಗಿ ಕುತೂಹಲ ಇಲ್ಲಿ ಮೂಡ್ತೈತಿ. 3ನೇ ಸಾಲಿಗೆ ಅಣಿ ಆಗ್ತಾರೆ ಕೇಳಿದ್ರು. ಬಂಧನವ ಕಳೆಯಲರಿಯರು ಅಂದಮೇಲೆ ಹಂಗಾರೆ ಗುರುವಿಂದ ಬಂಧುಗಳುಂಟೆ, ಇದು ಬಹಳ ಮುಖ್ಯ. ಗುರುವಿಂದ ಬಂಧುಗಳುಂಟೆ ಅಂತ ಕೇಳುವಲ್ಲಿ ಗುರುವೇ ನಿಜವಾದ ಬಂಧು ಅನ್ನುವುದನ್ನು ಅಲ್ಲಿ ಸರ್ವಜ್ಞ ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ಸ್ಪಂದಿಸ್ತಾನೆ. ಅಂದರೆ ಬಂಧುಗಳಾದವರು ಬಂದುಂಡು ಹೋಗುವವರು, ಅವರು ಬಂದುಂಡು ಹೋಗುವರು ಅಂತ ಅವರು ನಿಜವಾದ ಬಂಧುಗಳಲ್ಲ. ಹಾಗಾದ್ರೆ ನಿಜವಾದ ಬಂಧುಗಳು ಯಾರಪ್ಪ ಅಂದ್ರೆ ಬಂಧನವ ಕಳೆಯುವ ಗುರು ನಿಜವಾದ ನಿಜವಾದ ಬಂಧು ಅಂತಕ್ಕಂಥ ಮುಖ್ಯ ಮಾತಂದರೆ ಬಂದುಂಡು ಹೋಗುವವರು ಬಂಧುಗಳಲ್ಲ, ಗುರುವೇ ನಮ್ಮ ಶ್ರೇಷ್ಠ ಬಂಧು, ಬಂಧನವ ಕಳೆಯುವ ಗುರು ನಮ್ಮ ಶ್ರೇಷ್ಠ ಬಂಧು ಅನ್ನುವುದನ್ನು ಜನಮನದಲ್ಲಿ ಬಿಂಬಿಸುವಲ್ಲಿ ಸರ್ವಜ್ಞ ಈ ವಚನದ ಮೂಲಕ ಯಶಸ್ವಿ ಆಗ್ತಾನೆ. ಇನ್ನು ಮತ್ತೊಂದು ಈ ಹಂತದಲ್ಲಿ ಆತ ಗುರುವನ್ನು ಬಂಧುವಿನ ಪಕ್ಕದಲ್ಲಿ ಇಟ್ಟು ನೋಡಿದ. ಅದಕ್ಕೂ ಮುಂದೆ ಹೋಗಿ ಗುರುವನ್ನು ದೇವರ ಪಕ್ಕದಲ್ಲಿ ಇಟ್ಟದ್ದು. ಗುರುವಿಂಗೂ ದೈವಕ್ಕೂ ಹಿರಿದು ಅಂತರ ಉಂಟು, ಗುರುವಿಂಗೂ ದೈವಕ್ಕೂ ಹಿರಿದು ಅಂತರ ಉಂಟು. ಗುರು ದೈವ ತೋರುವ, ದೈವತ ಗುರುವ ತೋರುವುದೇ ಅಂತ ಕೇಳ್ತಾನೆ. ಇಲ್ಲಿ ಹೆಂಗದ ನೋಡ್ರಿ ಅಂತಂದ್ರೆ ಗುರುವಿಂಗೆ ದೈವಕ್ಕೂ ಹಿರಿದು ಅನ್ನೋ ಶಬ್ದ ಬಹಳ ಮುಖ್ಯವಾಗಿ ಅನಿಸ್ತದೆ ನಮಗಿಲ್ಲಿ. ಯಾಕಂತಂದ್ರೆ ಹಿರಿದು ಅಂತಕ್ಕಂಥದ್ದು ಸರ್ವಜ್ಞ ಉದ್ದೇಶಪೂರ್ವಕವಾಗಿ ಇಲ್ಲಿ ಬಳಸ್ತಾ ಇದ್ದಾನೆ. ಸರ್ವಜ್ಞನ ತ್ರಿಪದಿಗಳಲ್ಲಿ 3 ಸಾಲುಗಳಲ್ಲಿ ಬಳಸುವಂಥ ಪ್ರತಿ ಶಬ್ದನೂ ಏನು ಅಂತಂತಂದ್ರೆ ಅದು ಅರ್ಥಪೂರ್ಣ ಮತ್ತು ಔಚಿತ್ಯಪೂರ್ಣ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸರ್ವಜ್ಞನ ತ್ರಿಪದಿಗಳಲ್ಲಿ ಯಾವ ಶಬ್ದವೂ ಅನವಶ್ಯ ಅನ್ನುವ ಅಥವಾ ಅಧಿಕ ಪ್ರಸಂಗ ಅನ್ನುವಂಥ ಮಾತು ಇಲ್ಲವೇ ಇಲ್ಲ ಅನ್ನುವಂಥದ್ದು. ಏನಂತಂದ್ರೆ ಗುರುವಿಂಗೂ ದೈವಕ್ಕೂ ಹಿರಿದು ಅಂತರ ಉಂಟು. ಗುರು ತೋರುವನು ದೈವವ, ದೈವತ ಗುರುವ ತೋರುವುದೇ ಅಂತಕ್ಕಂಥದ್ದು. ಏನು ಹಿರಿದ ಅಂತರ ಅಂತಂದರೆ ಗುರು ದೇವರನ್ನು ತೋರಿಸುತ್ತಾನೆ, ಗುರು ಬೆಳಕಿನ ಜಲಪಾತ, ಗುರು ಗುರಿಯನ್ನು ಹಾಕುತ್ತಾನೆ, ಗುರು ಆ ಗುರಿ ಮುಟ್ಟಲು ಅರಿವಿನ ಬೆಳಕನ್ನು ದಾರಿಯುದ್ದಕ್ಕೂ ಬಿತ್ತುತ್ತಾನೆ. ಆದರೆ ದೇವರು ಗುರುವನ್ನು ತೋರಲಾರ, ಗುರು ದೇವರನ್ನು ತೋರಬಲ್ಲನೆ ಹೊರತು ದೇವರು ಗುರುವನ್ನು ತೋರಲಾರ. ಎಷ್ಟು ವಿಚಿತ್ರ ಅಂತಂತಂದರೆ ಇದೇ ಧೋರಣೆಯ, ಇದಕ್ಕೆ ಯಾವುದೇ ರೀತಿಯಲ್ಲಿ ಭಿನ್ನವಿಲ್ಲದಂತಹ ತದ್ರೂಪವಾದಂತಹ ಮತ್ತೊಂದು ಮಾತು ಇಲ್ಲಿ ನಮಗೆ ನೆನಪಾಗೋದಂತಂದ್ರೆ ಸಂತ ಕಬೀರ್ ದಾಸರವರ ದೋಹೆ. ಕಾಲ ಬೇರೆಯಾದರೂ ಕೂಡ, ಭಾಷೆ ಬೇರೆಯಾದರೂ ಕೂಡ ಭಾವ ಮಾತ್ರ ಒಂದೇ ಇದೆ, ನಾಡಿ ಮಿಡಿತ ಒಂದೇ ಇದೆ. ಇದರ ಹಿನ್ನೆಲೆ ನಮ್ಗೆ ಏನು ಅರ್ಥ ಆಗ್ತದೆ ಅಂತಂದರೆ ಎತ್ತರದಲ್ಲಿರುವವರೆಲ್ಲರೂ ಅಷ್ಟೇ ಹತ್ತಿರದಲ್ಲಿರ್ತಾರೆ ಅಂತಕ್ಕಂಥದ್ದು. ಸಂತ ಕಬೀರ್ ದಾಸರು ಹೇಳ್ತಕ್ಕಂಥ ಮಾತು ತಮಗೆಲ್ಲರಿಗೂ ಚಿರಪರಿಚಿತವಾದ ಮಾತು. ಏನು ಅಂತಂದರೆ ನನ್ನ ಎದುರಿನಲ್ಲಿ ಗುರು ಮತ್ತು ಗೋವಿಂದ ಇಬ್ಬರೂ ನಿಂತಿದ್ದಾರೆ. ಇಲ್ಲಿ ಸಂತ ಕಬೀರ್ ದಾಸರವರಿಗೆ ಒಂದು ಸಂದೇಹ, ಗೊಂದಲ, ತಳವ, ಒಂದು ರೀತಿಯ ಹೊಯ್ದಾಟ. ಏನು, ಗುರುವಿಗೆ ಮೊದಲ ನಮನ ಮಾಡಬೇಕು ಅಥವಾ ದೇವರಿಗೆ ಮೊದಲ ನಮನ ಮಾಡಬೇಕು? ನಾವು ಸಹಜವಾಗಿ ನಮ್ಮಂಥವ್ರು ಹೇಳ್ತೇವೆ ನಾವು ದೇವರಿಗೆ ಮೊದಲು ನಮನ ಮಾಡಬೇಕು. ಆದರೆ ಅದಕ್ಕೆ ಭಿನ್ನವಾಗಿ ಮತ್ತು ಸ್ಪಷ್ಟ ಕಾರಣಕ್ಕಾಗಿ ಭಿನ್ನವಾಗಿ ಸಂತ ಕಬೀರದಾಸರು ಹೇಳ್ತಾರೆ, ನಾನು ದೇವರಿಗೆ ಮೊದಲು, ಗೋವಿಂದನಿಗೆ ಮೊದಲು ನಮನ ಮಾಡುವುದಿಲ್ಲ, ನಾನು ಗುರುವಿಗೆ ಮೊದಲು ನಮನ ಮಾಡುತ್ತೇನೆ. ಏಕೆಂದರೆ ಗೋವಿಂದ ಗುರುವನ್ನು ತೋರಲಾರ, ಆದರೆ ಗುರು ಗೋವಿಂದನನ್ನು ತೋರಬಲ್ಲ. ಅದೇ ಧ್ವನಿಯಲ್ಲಿ ಗುರುವಿಂಗೂ ದೈವಕ್ಕೂ ಹಿರಿದು ಅಂತರ ಉಂಟು, ಗುರು ತೋರುವನು ದೈವವನು, ದೈವತ ಗುರುವ ತೋರುವುದೇ ಅಂತಕ್ಕಂಥ ಮಾತು. ಇನ್ನು ದೇವರ ವಿಷಯಗಳಲ್ಲಿ ಬಂದಾಗ ಸರ್ವಜ್ಞ ಒಂದು ಅದ್ಭುತವಾದಂಥ ವಿಚಾರವಾದಿ, ಅತ್ಯಾಧುನಿಕ ವಿಚಾರವಾದಿ ಅಂತ ನಮ್ಗೆ ಕಾಣಿಸ್ತಾನೆ. ಆತನ ಒಂದು ತ್ರಿಪದಿಯನ್ನು ನೋಡೋಣ. ಕಲ್ಲಿನಲ್ಲಿ ಮಣ್ಣಿನಲ್ಲಿ ಮುಳ್ಳಿನ ಮನೆಯಲ್ಲಿ ಎಲ್ಲಿ ನೆನೆದಲ್ಲಿ ಶಿವನಿಪ್ಪ, ಅವನಿನ್ನಲ್ಲಿಯೇ ಇಪ್ಪ ಅಂತಕ್ಕಂಥದ್ದು ಒಂದು ಮಾತು ಹೇಳ್ತಾನೆ. ಮತ್ತು ಇನ್ನೊಂದು ಬಹಳ ಅಷ್ಟೇ ಸರ್ವಜ್ಞ ದೇವರ ಬಗ್ಗೆ ತನ್ನ ತ್ರಿಪದಿಗಳನ್ನು ಪ್ರಸ್ತುತಪಡಿಸುತ್ತಿರುವಾಗ ಅತ್ಯಂತ ಆಧುನಿಕ ಅಪ್ಪಟ ವಿಚಾರವಾದಿಯಾಗಿ ನಮಗೆ ಕಾಣಿಸ್ತಾರೆ. ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮತ್ತೆ, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮತ್ತೆ, ಒಬ್ಬ ಸರ್ವಜ್ಞ ಕರ್ತ, ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ ಅಂತ, ದೇವರು ಒಬ್ಬನೇ ಅಂತಕ್ಕಂಥ ಮಾತು. ಇದು ಎಲ್ಲ ಧರ್ಮದವರು ಇದನ್ನೇನಪ್ಪ ಅಂತಂದರೆ
ಮತ್ತು ಪ್ರತಿಯೊಬ್ಬರು ಧರ್ಮದ ಮಾತಿನ ಪ್ರತಿಯೊಬ್ಬರು ಏನಂತಂದರೆ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮತ್ತೆ ಒಬ್ಬ ಸರ್ವಜ್ಞ ಕರ್ತ, ಜಗಕ್ಕೆಲ್ಲ ಒಬ್ಬನೇ ದೇವ ಸರ್ವಜ್ಞ. ಸರಿ, ಹಾಗಾದರೆ ಈ ದೇವರು ಎಲ್ಲಿದ್ದಾನೆ, ಎಲ್ಲಿರ್ತಾನೆ ಅಂತಂದ್ರೆ ದೇವರು ಸರ್ವವ್ಯಾಪಿ ಅನ್ನೋದನ್ನು ಸರ್ವಜ್ಞ ಎಷ್ಟು ಜನಸಾಮಾನ್ಯರ ಒಂದು ಅನುಭವಕ್ಕೆ ಸಮೀಪವಾಗಿ ಹೋಗಿ ಮಾತಾಡ್ತಾನೆ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮುಳ್ಳಿನ ಮನೆಯಲ್ಲಿ, ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮುಳ್ಳಿನ ಮನೆಯಲ್ಲಿ ಎಲ್ಲಿ ನೆನೆದಲ್ಲಿ ಶಿವನಿಪ್ಪ, ಅವ ನಿನ್ನಲ್ಲಿಯೇ ಇಪ್ಪ ಸರ್ವಜ್ಞ ಅಂತಕ್ಕಂಥದ್ದು. ಅವನು ನಿನ್ನಲ್ಲಿಯೇ ಇದ್ದಾನೆ. ಆಮೇಲೆ ಹೇಳ್ತಾರೆ ಅಲ್ಲಿಪ್ಪ, ಇಲ್ಲಿಪ್ಪ, ಎಲ್ಲಿಪ್ಪ ನೆನಬೇಡ. ಶಬ್ದಗಳು ಹೆಂಗೆ ನೋಡ್ರಿ, ಅಲ್ಲಿಪ್ಪ, ಇಲ್ಲಿಪ್ಪ, ಎಲ್ಲಿಪ್ಪ, ಪ್ರಾಸ ಲಯಬದ್ಧವಾದಂಥದ್ದು. ಅಲ್ಲಿಪ್ಪ, ಇಲ್ಲಿಪ್ಪ, ಎಲ್ಲಿಪ್ಪ ನೆನಬೇಡ. ಕಲ್ಲಿನಂತಿಪ್ಪ ಮನ ಕರಗೆ ಪರಶಿವನು ಅಲ್ಲಿಯನು ನೋಡ ಸರ್ವಜ್ಞ ಅಂತಂದು. ಅಂದರೆ ಅಂತಃಕರಣ ದೇವರ ಒಂದು ಅಂತಃಶಕ್ತಿಯ ಒಂದು ನಿಲಯ, ಕರುಣೆ ಅಂತಕ್ಕಂಥದ್ದು. ಆದ್ದರಿಂದನೇ ದೇವರನ್ನು ಕರುಣೆಯ ರೂಪದಲ್ಲಿ ನಾವು ಕಾಣ್ತೇವೆ ಮತ್ತು ಬೋಧಿಸ್ತೇವೆ. ಆತನ ಕರುಣೆಗಾಗಿ ನಾವು ಕೋರ್ತೇವೆ. ಇಲ್ಲಿ ಹೆಂಗಂತಂತಂದ್ರೆ ಅಲ್ಲಿಪ್ಪ, ಇಲ್ಲಿಪ್ಪ, ಎಲ್ಲಿಪ್ಪ ನೆನೆಬೇಡ. ಕಲ್ಲಿನಂತಿಪ್ಪ ಮನಕರೆಗೆ ಪರಶಿವನ ಅಲ್ಲಿಪ್ಪ ನೋಡ ಸರ್ವಜ್ಞ. ಅಂದ್ರೆ ಅಂತಃಕರಣದ ಮನವೇ ದೇವರ ದೇವಾಲಯ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಹೇಳ್ತಾನೆ. ಮತ್ತೆ ಇನ್ನೊಂದು ಇವೆಲ್ಲವುಗಳಿಗೆ ಸರಿಸಾಟಿಯಾಗುವಂಥ ಬಹಳ ಅದ್ಭುತವಾದ ಯಾವ ಮಾತುಗಳನ್ನು ವಿಚಾರಣೆ ಹೇಳಲಿಕ್ಕೆ ವಚನಕಾರರು ಜಗದಗಲ, ಮುಗಿಲಗಲ, ಮಿಗೆಯಗಲ, ಕೊನೆಗೆ ಇವೆಲ್ಲ ನಿಮ್ಮಗಲ ಇಷ್ಟೆಲ್ಲ ಹೇಳಿದಲ್ಲ, ಅದನ್ನೇ ಸರ್ವಜ್ಞ ಆಗಿಲ್ಲ, ಹೋಗಿಲ್ಲ, ಮೇಗಿಲ್ಲ, ಕೆಳಗಿಲ್ಲ, ತಾಗಿಲ್ಲ, ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ. ದೇವರು ಸರ್ವವ್ಯಾಪಿ. ನೋಡಿ ಇಲ್ಲಿ ಶಬ್ದಗಳು ಬಹಳ ಆಗಿಲ್ಲ, ಹೋಗಿಲ್ಲ ಅಂದ್ರೆ ಆತನಿಗೆ ಹುಟ್ಟಿಲ್ಲ ಅನ್ನೋದಲ್ಲ. ಆತನಿಗೆ ಹುಟ್ಟಿಲ್ಲ, ಆತ ಅಜಾತ. ಆಗಿಲ್ಲ, ಹೋಗಿಲ್ಲ, ಆತನಿಗೆ ಮರಣ ಇಲ್ಲ, ಶಾಶ್ವತ. ಮೇಗಿಲ್ಲ, ಕೆಳಗಿಲ್ಲ, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ. ತಾಗಿಲ್ಲ, ತಪ್ಪು ತಡೆಯಿಲ್ಲ, ಆತನಿಗೆ ಕುಂದುಗಳಿಲ್ಲ, ಆತ ನಿಷ್ಕಲ್ಮಶ, ಆತ ನಿರಂಜನ ಅಂತಕ್ಕಂಥದ್ದು. ಆಗಿಲ್ಲ, ಹೋಗಿಲ್ಲ, ಎಷ್ಟು ಆಧ್ಯಾತ್ಮದ ಶಕ್ತಿಯನ್ನ ಈ ಆಡು ಭಾಷೆಯಲ್ಲಿ ತುಂಬಿದ್ದಾನೆ. ಇದು ಸರ್ವಜ್ಞನ ಒಂದು ಶ್ರೇಷ್ಠತ್ವ. ಇದು ಸರ್ವಜ್ಞನ ತ್ರಿಪದಿಗಳ ಒಂದು ತಾಕತ್ತು. ಆಗಿಲ್ಲ, ಹೋಗಿಲ್ಲ, ಹುಟ್ಟು ಇಲ್ಲ, ಸಾವಿಲ್ಲ, ಮೇಗಿಲ್ಲ, ಕೆಳಗಿಲ್ಲ ಅಂದ್ರೆ ಎಲ್ಲ ಕಡೆ ಇದ್ದಾನೆ. ತಾಗಿಲ್ಲ, ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ, ಇಡೀ ವಿಶ್ವವೇ ಲಿಂಗಮಯ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಹೇಳ್ತಾನೆ. ಹಾಗಾದರೆ ಇಂಥ ದೇವರ ಸಾಕ್ಷಾತ್ಕಾರಕ್ಕಾಗಿ ಮುಖ್ಯವಾದದ್ದು ಮನುಷ್ಯನಿಗೆ ಬೇಕಾದದ್ದು ಯಾವುದಪ್ಪ ಅಂದರೆ ಭಕ್ತಿ. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಯುಕ್ತಿ, ಭಕ್ತಿ ವಿರಕ್ತಿ ಎಳೆದರೆ ಈ ಜಗದಲ್ಲಿ ಮುಕ್ತಿ ಇಲ್ಲ ಅಂತ ಸರ್ವಜ್ಞ ಅಂತಕ್ಕಂಥ. ಅಂದ್ರೆ ಭಕ್ತಿ ಅಂತಕ್ಕಂಥದ್ದು ಅಂದ್ರೆ ಅಚಲವಾದ ವಿಶ್ವಾಸ. ನೀನು ಇದ್ದಿ ಅಂತಕ್ಕಂಥ, ನೀನೇ ಅಂತಕ್ಕಂಥ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರೂ ಇಲ್ಲವಯ್ಯ ಅಂತಕ್ಕಂಥ ಸರ್ವಾರ್ಪಿತ ಭಾವವನ್ನು ಇಲ್ಲಿ ಸರ್ವಜ್ಞ ಈ ತ್ರಿಪದಿಗಳಲ್ಲಿ ಧ್ವನಿಸಿದ್ದಾನೆ. ಬಸವಣ್ಣನವರ ನಾಡಿ ಮಿಡಿತ, ಹೃದಯ ಮಿಡಿತ ಮತ್ತು ಅವರ ನುಡಿಗಟ್ಟು ಇದೆಲ್ಲ ಇಲ್ಲಿ ಕೆನೆಗಟ್ಟಿದೆ ಅನ್ನೋದನ್ನು ನಾವು ನೋಡ್ತೇವೆ. ಇನ್ನು ಇದಕ್ಕಿಂತ ಮುಂದೆ ಹೋಗಿ ಸರ್ವಜ್ಞ ಹೇಳ್ತಾನೆ, ಮನಸ್ಸು ಹೆಂಗೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಗಾಣವ ಹೊತ್ತು ತಾನಿತ್ಯದೆ ಸುತ್ತಿ ಬಂದು. ಉಪಮೆಗಳು ಹೆಂಗದ ನೋಡ್ರಿ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಇದು ಎಲ್ಲರಿಗೂ ಸಾಮಾನ್ಯರಿಗೂ ಗೊತ್ತಾಗುವಂಥ ಅನುಭವಕ್ಕೆ ಬರುವಂಥ ಕಾಣುವಂಥ ದೃಶ್ಯ ಇದೆ. ಗುಡಿ ಸುತ್ತಾಕೋದು ಹಾಕೋದು ಚಿತ್ತವಿಲ್ಲದೆ 108 ಕಡೆ ಮನಸ್ಸು ಹೊಯ್ದಾಡ್ತತಿ, ಆದರೂ ಕಾಲುಗಳು ಮಾತ್ರ ಏನಪ್ಪ ಸುತ್ತಾಕೋದು. ಅದು ಹೆಂಗಂದ್ರೆ ಎತ್ತು ಗಾಣವ ಹೊತ್ತು ತಾನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ. ಅದಕ್ಕೆ ಯಾವಾಗಲೂ ಏನಿರಬೇಕು ಅಂತಂತಂದರೆ ದೃಢವಾದ ಭಕ್ತಿ ಇರಬೇಕು ಅಂತಕ್ಕಂಥ ಮಾತನ್ನು ಸರ್ವಜ್ಞ ಏನಪ್ಪ ಅಂತಂತಂದ್ರೆ ಇಲ್ಲಿ ಹೇಳ್ತಾನೆ. ಈ ಕಾರಣಕ್ಕಾಗಿ ಏನಂತಂತಂದ್ರೆ ಈ ಭಕ್ತಿ ಅನ್ನೋದು ಬಹಳ ದೃಢವಾಗಿರಬೇಕು ಅನ್ನುವಂಥ ನೆಲೆಯಲ್ಲಿ ಸರ್ವಜ್ಞ ಹೇಳ್ತಾನೆ. ಈ ಸಂದರ್ಭದಲ್ಲಿ ಏನಂತಂತಂದರೆ ಈ ಇಷ್ಟೆಲ್ಲ ಸರ್ವಜ್ಞನ ಈ ವಚನಗಳು ಕನ್ನಡ ನಾಡಿಗೆ ಏನಪ್ಪ ಅಂತಂದ್ರೆ ಸರ್ವಜ್ಞನ ವಚನಗಳು ಅದ್ಭುತವಾದಂಥ ಒಂದು ಶ್ರೇಷ್ಠತ್ವವನ್ನು ಕಲ್ಪಿಸಿದಂತಹ, ಆಯಾಮವನ್ನು ಕಲ್ಪಿಸಿದಂತಹ ತ್ರಿಪದಿಗಳು ಅನ್ನುವುದನ್ನು
ನಾವು ನೋಡಬೇಕು. ಸರ್ವಜ್ಞನಿಲ್ಲದೆ ನಾವು ಕನ್ನಡದ ಸಾಹಿತ್ಯವನ್ನು ಕಲ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಸರ್ವಜ್ಞನಿಲ್ಲದ ಕನ್ನಡ ಜಾತ್ರೆ ಅಂತಂದ್ರೆ ಅದು ತೇರಿಲ್ಲದ ಜಾತ್ರೆ. ನಾಡ ಜಾತ್ರೆಯಲ್ಲಿ ಸರ್ವಜ್ಞ ನುಡಿಯ ತೇರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಂಥ ಒಬ್ಬ ಶ್ರೇಷ್ಠ ತ್ರಿಪದಿ ಚಕ್ರವರ್ತಿಯನ್ನು ಅನುಭವದ ಅಮೃತ ನುಡಿಗಳನ್ನು ಮೂರು ಸಾಲುಗಳಲ್ಲಿ ಕಟ್ಟಿಕೊಟ್ಟಂಥ ಸರ್ವಜ್ಞನ ಈ ವಚನಗಳನ್ನು ಸಂಗ್ರಹಿಸುವಲ್ಲಿ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರನ್ನು ನಾವು ಸ್ಮರಿಸಬೇಕಾಗ್ತದೆ. ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು 1928 ವಚನಗಳನ್ನು ನಾಡಿನ ನಾನಾ ಮೂಲೆಗಳಲ್ಲಿ ಹೋಗಿ ಹೆಕ್ಕಿ ತೆಗೆದು 9 ವರ್ಷ ಅವರು ಈ 1928 ವಚನಗಳನ್ನು ಸಂಗ್ರಹಿಸಿ ಶ್ರಮಪಟ್ಟರು. ಅವುಗಳನ್ನೆಲ್ಲ ಶಿಸ್ತುಬದ್ಧವಾಗಿ ಜೋಡಿಸುವಲ್ಲಿ 40 ಸಲ ಓದಬೇಕಾಯಿತು ಅನ್ನೋದನ್ನು ಅವರು ಪಟ್ಟ ಪರಿಶ್ರಮವನ್ನು ನಾವು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಪಟ್ಟ ಪರಿಶ್ರಮಕ್ಕೆ ಅವರು ಯಾವಾಗಲೂ ಹೇಳ್ತಿದ್ರು, ನಾನು ಕನ್ನಡ ಮನ ಹಿತ್ತಲ ಬಾಗಿಲಲ್ಲಿ ಬೇಡುವ ತಿರುಳುಗನ್ನಡದ ತಿರುಕ ಅಂತಕ್ಕಂಥದ್ದು ಅಂತ ಅವ್ರು ಕರೀತಿದ್ರು. ಅಷ್ಟೇ ಅಲ್ಲ, ಎಷ್ಟು ಅವರಿಗೆ ಬದ್ಧತೆ ಇತ್ತಂದ್ರೆ ಸರ್ವಜ್ಞನ ವಚನ ಸಂಗ್ರಹದಲ್ಲಿ ದೇವರಲ್ಲಿ ಅವರು ಬೇಡ್ಕೊಳ್ತಿದ್ರು. ಕನಿಷ್ಠ ನನಗೆ ಏನಂತಂದರೆ ಈ ಸರ್ವಜ್ಞನ ವಚನಗಳ ಸಂಗ್ರಹವನ್ನು ಪೂರ್ಣಗೊಳಿಸುವವರಿಗಾದರೂ ನನಗೆ ಆಯುಷ್ಯವನ್ನು ಕೊಡುವಂತಂದು ಆ ನಿಟ್ಟಿನಲ್ಲಿ ದೇವರಿಗೆ ಆ ಪ್ರಾಮಾಣಿಕ ಪ್ರಾರ್ಥನೆ ನೆರವೇರಿತು ಅನ್ನೋದಕ್ಕಿಂತ ನಮ್ಮ ಕನ್ನಡಿಗರ ಭಾಗ್ಯದ ಬಾಗಿಲು ತೆರೆಯಿತು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಏಕೆಂದರೆ ಅವರ ಪರಿಶ್ರಮದ ಫಲವಾಗಿ ಇವತ್ತು ನಮ್ಮ ಸರ್ವಜ್ಞ ನಮಗೆ ದಕ್ಕಿದ್ದಾನೆ. ಅವರಿಗೆ ನಾವು ಸಲ್ಲಿಸಬೇಕಂತ ಶ್ರೇಷ್ಠ ಗೌರವ ಅಂದರೆ ಸರ್ವಜ್ಞನ ತ್ರಿಪದಿಗಳನ್ನು ನಾವು ಓದಬೇಕು, ಮನನ ಮಾಡಬೇಕು, ಅವುಗಳ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಅಂಥ ಭಾಗ್ಯದ ದಿನಗಳು ಇನ್ನೂ ಹೆಚ್ಚು ಗೊಳ್ಳಲಿ ಅಂತ ಹೇಳಿ ನಮ್ಮೊಂದಿಗೆ ಈಗ ನಾನು ಅಂತಿಮವಾಗಿ ತಮಗೆ ನಮನಗಳನ್ನು ಸಲ್ಲಿಸಿ ವಿರಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ ಇವುಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.